ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ ₹1000 ಅಂತೇಳಿ ಹಿಡ್ಕೊಂಡ ಆತನ 22% ರಿಟರ್ನಾಗ ಒಂದು SIP ಮಾಡತಾನು. ಅದು ಎಷ್ಟು ವರ್ಷಕ್ಕಂದ್ರೆ 5 ವರ್ಷಕ್ಕೆ SIP ಮಾಡತಾನು. ಈತನ ಹತ್ತಿರ ಅಮೌಂಟ್ ಎಷ್ಟಾಗಿದೆ ಅನ್ನೋದು ನೋಡೋದಾದ್ರೆ ₹60,000 ಈತನ ಇನ್ವೆಸ್ಟ್ಮೆಂಟ್ ಅಮೌಂಟ. ಈತನಿಗೆ ರಿಟರ್ನಾಗಿ ಬರೋದು ₹43,000, ₹44,607. ಆನಂತರ ಟೋಟಲ್ ವ್ಯಾಲ್ಯೂ ಈತನಕ್ಕೆ ಹತ್ತಿರ ಎಷ್ಟು ಇರ್ತೈತಿ? 5 ವರ್ಷದ ನಂತರ ₹1,03,607 ಈತನ ಹತ್ತಿರ ಅಮೌಂಟ್ ಇರ್ತೈತಿ. ಬಟ್ ಬೇರೆ ವ್ಯಕ್ತಿ ಬಿ ಅನ್ನೋ ಒಬ್ಬ ವ್ಯಕ್ತಿ ₹1,000 ಇನ್ವೆಸ್ಟ್ಮೆಂಟ್ ಮಾಡತಾನು. ಎಷ್ಟು? 22% ಆತನಿಗೂ ಕೂಡ ಸಿಗೈತಿ. ಬಟ್ ಆತ 15 ವರ್ಷಕ್ಕೆ SIP ಮಾಡತಾನ. ಬಟ್ ಇಲ್ಲಿ ಏನಾಗೈತೆ ನೋಡ್ರಿ, ಈತನ ಇನ್ವೆಸ್ಟ್ಮೆಂಟ ₹1,80,000 ಇನ್ವೆಸ್ಟ್ಮೆಂಟ. ಬಟ್ ಈತನಿಗೆ ರಿಟರ್ನಾಗಿ ಎಷ್ಟು ಬಂದೈತೆ ನೋಡ್ರಿ, ₹11,40,433. ಅಂದ್ರೆ ಯಾವತ್ತಿದ್ರೂ SIP ಒಳಗೆ ಲಾಂಗ್ ಟರ್ಮ್ದವ್ರಿಗೆ ಅಮೌಂಟ್ ಹೆಚ್ಚು ಬರ್ತೈತಿ ಆ್ಯಸ್ ಕಂಪೇರ್ ಟು ಶಾರ್ಟ್ ಟರ್ಮ್ದವ್ರಿಗೆ. ಅಂದ್ರೆ SIP ಮಾಡೋದಾದ್ರೆ ಶಾರ್ಟ್ ಟೈಮ್ ಒಳಗೆ ಮಾಡೋಕೆ ಹೋಗ್ಬೇಡ್ರಿ, ಲಾಂಗ್ ಟರ್ಮ್ ಮಾಡಿರಿ. ನೀವು ನೋಡ್ಬೋದು ಇಲ್ಲಿ ಇಲ್ಲೇನು ವೈಟ್ ಕಾಣ ಐತಲ್ಲ, ಇದು ನಿಮ್ಮ ಇನ್ವೆಸ್ಟ್ಮೆಂಟ. ನಿಮ್ಗೆ ರಿಟರ್ನ್ ಆಗಿ ಕಾಣೋದು ಬ್ಲೂ ಒಳಗೆ. ಇಲ್ಲಿ ಎಷ್ಟು ಹೆಚ್ಚಾಗಿತ್ತು ನೀವು ನೋಡಿರಿ. ಬಟ್ ಆಗಲೇ ನಾವು 5 ವರ್ಷದವ್ರು ನೋಡೋಣ. ಈಗ 5 ವರ್ಷದವ್ರು ನೋಡ್ರಿ, ಇನ್ವೆಸ್ಟ್ಮೆಂಟ್ ಎಷ್ಟೈತಿ, ಆತನಿಗೆ ರಿಟರ್ನ್ ಎಷ್ಟು ಸಿಕ್ಕೈತೆ ಅಂತೇಳಿ. ಇದೇ ಕಾರಣಕ್ಕೆ SIP ಅನ್ನೋದು ಲಾಂಗ್ ಟರ್ಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಕೈತಿ. SIP ಅಂತ ಇರೋದೇನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ದವ್ರಿಗೆ ಹೆಲ್ಪ್ ಮಾಡೋಕ್ಕಂತೇಳಿ.